ಯಾಕೆ ಸಿದ್ಧಾರ್ಥ್, ಯಾಕೆ ಇಲ್ಲೇ ನಿಂತ್ಕೊಂಬಿಟ್ಟೆ? ಒಳಗ್ ಬಾ, ಒಂದ್ಸಲ ಶಶಿ ನೋಡ್ಬಾ. ಬೇಡ, ನಾನ್ ಬರಲ್ಲ. ಹಿ ಸ್ಟಿಲ್ ಅಲೈವ್ ಹಿಯರ್. ಅವ್ನು ನನ್ನ ಪಾಲಿಗೆ ಎಲ್ಲ ಆಗಿದ್ದ ಅಂತ ಅನ್ಕೊಳ್ಳೋದಕ್ಕಿಂತ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ನನ್ನ ತಮ್ಮನೇ ನನ್ನ ಪಾಲಿಗೆ ಸರ್ವಸ್ವ ಆಗಿದ್ದ. ಅವನ ಒಳಗೆ ಯಾವಾಗಲೂ ಅವ್ರನ್ನ ನೋಡಿಕೊಂಡು ಸಮಾಧಾನ ಮಾಡ್ಕೊತಾ ಇದ್ದೆ. ಆದ್ರೆ ಈಗ ಅವನು ನನ್ನ ಬಿಟ್ಬಿಟ್ಟು ಹೊಟ್ಟೆ ಹೋದ. ಒಂದ್ ಕೊನೆ ಸಲ ಶಶಿ ಮುಖ ನೋಡು ಬಾ ಸಿದ್ಧಾರ್ಥ್. ಶಶಿ ಹೆಸರಿಗೆ ತಕ್ಕ ಹಾಗೆ ಎಷ್ಟು ಶಾಂತವಾಗಿದ್ದ. ಅವನಿಗಿದೆಂತ ಸಾವು ಬಂತು. ನನ್ ಕಂಡ್ರೆ ಅವನಿಗೆ ಎಷ್ಟು ಪ್ರೀತಿ, ಅಟ್ಯಾಚ್ಮೆಂಟು. ನನ್ನ ಮುಂದೆ ಬಂದು ನಿಂತ್ಕೊಂಡು ಅಣ್ಣ ಅಂತ ಹೇಳೋ ಪರಿಸ್ಥಿತಿಲಿ ಇಲ್ದೇ ಇರೋ ಅವನ್ನ ನೋಡಕ್ಕೆ ನನ್ನಿಂದಾಗಲ್ಲ ಕಣೋ. ಮುಂದೆ ಏನೇನು ಕಾರ್ಯಗಳು ಮಾಡಬೇಕೋ ಮಾಡ್ಕೋ ಹೋಗಿ. ಸರಿ, ಸಮಾಧಾನ ಮಾಡ್ಕೋ ಸಿದ್ಧಾರ್ಥ್. ಸಮಾಧಾನ ಮಾಡ್ಕೋ ಸಿದ್ಧಾರ್ಥ್. ಇನ್ಫ್ಯಾಕ್ಟ್ ನಿನ್ ತಮ್ಮ ಶಶಿ ತುಂಬಾ ಒಳ್ಳೆ ಫಾರ್ಮಲ್ಲಿದ್ದ. ಇನ್ನೇನ್ ಲಾಸ್ಟ್ ಲ್ಯಾಬ್ ಬಂದ್ಬಿಡ್ಬೇಕು. ಅಷ್ಟರಲ್ಲಿ ಅನಾಹುತ ನಡೆದೋಯ್ತು. MRF ಇಂದ ಆನಂದ್ ಕುಲಕರ್ಣಿಯವ್ರು ಬಂದಿದ್ದಾರೆ. ತುಂಬಾ ಹೊತ್ತಿಂದ ನಿಂಗಾಗೆ ಕಾಯ್ತಾ ಇದ್ದಾರೆ. ಒಂದ್ ಸ್ವಲ್ಪ ಹೊತ್ತು ಅವ್ರನ್ನ ಮಾತಾಡಿ ಕಳಿಸ್ಬಿಡು ಸಿದ್ಧಾರ್ಥ್. ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೀನೋ. ನನ್ನ ತಮ್ಮ ಶಶಿ ಸತ್ತಿದ್ದಾನೆ ಅಂತ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಅವನು ಇಲ್ಲೇ ಎಲ್ಲೋ ಇದ್ದಾನೆ ಅಂತಾನೆ ಅನ್ನಿಸ್ತಾ ಇದೆ. ರೇಸ್ನಲ್ಲಿ ಎಂತೆಂಥ ಅನಾಹುತಗಳಾಗುತ್ತೆ ಅಂತ ಗೊತ್ತಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಶಶಿನ ಪ್ರತಿ ಸತಿನೂ ಅವಾಯ್ಡ್ ಮಾಡ್ತಾ ಇದ್ದೆ. ಅಲ್ಲ, ಅವನ್ನ ರೇಸಿಗೆ ಕಳ್ಸಕ್ಕಿಂತ ಮುಂಚೆ ಒಂದೇ ಒಂದು ಸತಿ ನನ್ನನ್ನು ಕೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ಅನಿಸ್ತು ಸಿದ್ಧಾರ್ಥ್, ಆದ್ರೆ ಅವ್ನು ನನ್ನ ಮಾತು ಕೇಳೋ ಸಿಚುವೇಶನ್ ಇರಲಿಲ್ಲ. ಬ್ಯಾಡ್ ಲಕ್. ಇದು ಫೀಲ್ ಮಾಡ್ಕೊಂಡು ಕೂತ್ಕೊಳ್ಳೋಂಥ ಟೈಮ್ ಅಲ್ಲ. ನಮ್ಮ ಮುಂದೆ ಇರೋದು ಮೋಸ್ಟ್ ಇಂಪಾರ್ಟೆಂಟ್, ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಬೈಕ್ ರೇಸ್. ನಾವು ಅದನ್ನ ಎಟ್ ಎನಿ ಕಾಸ್ಟ್ ಗೆದ್ದೇ ಗೆಲ್ಬೇಕು. ಯಾರನ್ನ ನಂಬ್ಕೊಂಡು ಗೆಲ್ತೀಯಾ? ಯಾರಿದ್ದಾರೆ ಅಂತ ರೇಸರ್? ನನ್ನ ಪ್ರಾಣ ಸ್ನೇಹಿತ ದತ್ತ, ದ ಗ್ರೇಟ್ ದತ್ತ. ನನ್ನ ಕುಚಿಕ್ಕು ಎಂತ ಡೇಡ್ ಡೆವಿಲ್ ರೇಸರ್ ಗೊತ್ತಾ? ನಿನಗೆ ಅವನ ಮೇಲಿರೋ ದ್ವೇಷ ಸಾಧಿಸಕ್ಕೋಸ್ಕರ ನಮ್ಮಿಬ್ರು ಫ್ರೆಂಡ್ಶಿಪ್ನೇ ಹಾಳು ಮಾಡ್ಬಿಟ್ಟೆ. ನಾನು ಅವನ ಹತ್ರ ಕ್ಷಮೆ ಕೇಳಲೇಬೇಕು. ಎಲ್ಲಿದ್ರು ಅವನ್ನ ಕರ್ಕೊಂಡ್ ಬಾ. ಜಸ್ಟ್ ಗೋ. ನಾನು ಆಲ್ರೆಡಿ ಗ್ಯಾರೇಜಲ್ಲಿ ವಿಚಾರಿಸಿದ್ದೀನಿ. ಈಗ ಅವನಲ್ಲಿ ಇಲ್ಲ. ಮತ್ತೆಲ್ಲಿದ್ದಾರೆ? ಮೈ ಗಾಡ್. ದತ್ತ, ಹೇ ದತ್ತ. ಏಯ್, ನಾನು ನಿನ್ ಕುಚಿಕ್ಕು. ಮೊದಲು ಯಾವತ್ತೂ ಕುಡಿತಾನೆ ಇರ್ಲಿಲ್ವಲ್ಲೋ, ಈಗ ಯಾಕೋ ಇಷ್ಟೊಂದು ಕುಡ್ದಿದ್ಯಾ? ಏನೋ ನಿನ್ನ ಅವಸ್ಥೆ. ಸಾಕು ಕುಡ್ದಿದ್ದು. ಬಾ ಹೋಗೋಣ, ಮನೆಗೆ ಹೋಗೋಣ. ಬಾ ಬಾ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಣೋ ದತ್ತ. ನನ್ನ ಮಗ ಭುವನ್ ಮಾತು ಕೇಳ್ಕೊಂಡು ಅವತ್ತು ನಿನ್ನ ಮೇಲೆ ಕೈ ಮಾಡಿ ತಪ್ಪು ಮಾಡ್ಬಿಟ್ಟೆ ಕಣೋ. ಪ್ಲೀಸ್ ಸಾರಿ ಕಣೋ ದತ್ತ. ನೀವು ಬಿಡಿ ಬಾಸ್, ದೊಡ್ಡೋರು. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ತುಂಬಾ ಒಳ್ಳೆಯವರು ಅನ್ಕೊಳ್ಳೋಷ್ಟ್ರಲ್ಲಿ ನಿಮ್ ದೃಷ್ಟಿಲಿ ನಾವೇ ಕೆಟ್ಟವರಾಗಿರ್ತೀವಿ. ಎಲ್ಲಂದಲ್ಲಿ ಹುಡ್ಕೊಂಡ್ಬಂದು ಬೇಜಾನ್ ವರ್ಕೌಟ್ ಮಾಡ್ತೀರಾ. ಅಯ್ಯೋಯ್ಯೋ, ನಾನು ಅನ್ಕೊಂಡಂಗೆ ಇವನಲ್ಲಪ್ಪ ಕೆಟ್ಟ ನನ್ನ ಮಗ, ಇವನ್ ಸಾವಾಸನೆ ಬೇಡ ಅಂತ ನನ್ನ ಪಾಡಿಗೆ ನಾನು ರೋಡ್ ಅಲ್ಕೊಂಡಿದ್ರೆ ಅಲ್ಲಿಗೂ ಬಂದು ಮನೆಗೂ ಕರ್ಕೊಬಂದು ಸಾರಿನೂ ಕೇಳಿ ತಿರ್ಗಾ ಒಳ್ಳೆಯವ್ರು ಅನ್ಸ್ಕೋತೀರಾ?
ಅಯ್ಯೋ ಪಾಪ ಹೋಗ್ಬಿಡ್ನ ತುಂಬಾ ಚಿಕ್ಕ ವಯಸ್ಸು. ಅಕ್ಕಿ ಕಳ್ಳ ತಲೆ ಮೇಲೆ ಹಾಕೊಳ್ಳೋ ವಯಸ್ಸಿನಲ್ಲಿ ಬಾಯಿನಲ್ಲಿ ಹಾಕೊಂಡ್ಬಿಟ್ಟಿದ್ದಾನೆ. ಏನೋ ದತ್ತ, ಸಾವಂದ್ರೆ ಇಷ್ಟೊಂದು ಈಸಿಯಾಗಿ ಮಾತಾಡ್ತಾ ಇದೆಯಲ್ಲೋ. ಈಸಿನೇ ಬಾಸ್, ಬದುಕೆ ಬೇಡ ಅಂತಿರೋ ನನ್ನಂದವನ್ಗೆ ಸಾವ್ ಈಸಿ ಬಾಸ್. ಬಡ್ಡಿ ಮಗನ್ ಆಗೊಮ್ಮೆ ಈಗೊಮ್ಮೆ ನಿಯತ್ ಬದಲಾಯಿಸೋ ಜನ ಇರೋವ್ರಿಗೂ ಬದುಕೋದ್ ಕಷ್ಟ ಬಾಸ್, ಕಷ್ಟ ಬಾಸ್. ಲೋ, ಏನಾಗಿದ್ಯೋ ನಿನಗೆ? ಯಾಕೋ ದತ್ತ ಇಷ್ಟೊಂದು ಡಿಪ್ರೆಸ್ ಆಗಿದ್ಯಾ? ಅಲ್ಲ, ಇಷ್ಟೊಂದು ಯಾಕಲೋ ಕುಡಿತಾ ಇದೆಯಾ ನೀನು? ना पूछो कोई हमें जहर क्यों पी लिया, जहर जो पी लिया तो थोड़ा सा जी लिया. ಲೋ, ಕುಡ್ದಿದ್ ಸಾಕು, ಕೊಡೋ ಇಲ್ಲಿ. ಪ್ಲೀಸ್ ಬೇಡ ಬಾಸ್, ಬೇಕಾದ್ರೆ ಅನ್ನ ನೀರು ಇಲ್ಲದೆ ಉಪವಾಸ ಕಟ್ಬಿಡಿ ಬಾಸ್, ನೋ ಪ್ರಾಬ್ಲಮ್. ಆದ್ರೆ ಇದಿಲ್ಲದೆ ಬದುಕಕ್ ಆಗಲ್ಲ ಬಾಸ್. ಮನ್ಸಿನಲ್ಲಿ ನಂಬಿಕೆ ನಂಜಾಗೋಗಿದೆ ಬಾಸ್, ನಂಜಾಗೋಗಿದೆ ಬಾಸ್. ಏನಾಯ್ತು ಅಂತ ಹೇಳೋ. ಅದನ್ನೆಲ್ಲ ನೆನ್ಪು ಮಾಡಬೇಡಿ ಬಾಸ್, ಅದನ್ನ ಮರಿಬೇಕು ಅಂತಲೇ ನಾನು ಕುಡಿತಾ ಇರೋದು. ನೋಡೋರ್ ಕಣ್ಗೆ ನಾನು ಕುಡ್ಕ ಬಾಸ್, ಆದ್ರೆ ನಾನ್ ಮಾತ್ರ ಫುಲ್ ಹ್ಯಾಪಿ. ನೋ ಅಟ್ಯಾಚ್ಮೆಂಟ್, ನೋ ಕಮಿಟ್ಮೆಂಟ್. ದತ್ತ, ನಾನಾಗೆ ಡ್ರಿಂಕ್ಸ್ ಆಫರ್ ಮಾಡಿದ್ರೇನು ಹೇಟ್ ಮಾಡ್ತಾ ಇದ್ದವ್ ನೀನು. ಇವತ್ತು ಏನೋ ಆಗಿದೆ ನಿನಗೆ, ಅದರಲ್ಲೇ ಮುಳುಗೋಗ್ಬಿಟ್ಟಿದ್ಯಲ್ಲೋ. ನೀನೀಗಾಗಕ್ಕೆ ಏನೋ ಕಾರಣ. ಎಂತ ಎಕ್ಸ್ಪರ್ಟ್ ಬೈಕ್ ಮೆಕ್ಯಾನಿಕ್ ಆಗಿದ್ದೆ, ಎಂತ ಅನ್ಬೀಟಬಲ್ ರೇಸರ್ ಆಗಿದ್ದೆ. ಅನ್ಕದ್ದೆ. ನೋಡ್ದ ಶಶಿ, ನೀನ್ ಅವನ್ಗಿಂತ ಚೆನ್ನಾಗಿ ಓಡಿಸ್ತಾ ಇರ್ಲಿಲ್ವಾ? ಒಡ ಹುಟ್ಟಿ ತಮ್ಮನ್ಕಿಂತ ಅದ್ಯಾವ್ದ ಮೆಕ್ಯಾನಿಕ್ಕೇ ಇಂಪಾರ್ಟೆಂಟ್ ಆಗ್ಬಿಟ್ಟು. Well done. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. It's all right. ಬಾಸ್, ನಾನ್ ಗೆದ್ಬಿಟ್ಟೆ ಬಾಸ್. Yes! Yes! Yeah! Yeah! ಫಾರೆ ವಾ ಮೇರೆ ಹೀರೋ. ಬರೀ ಬಾಯಿ ಮಾತಿಗೆ ನಿನ್ನ ಹೀರೋ ಅಂತ ಇದ್ದೆ, ಆದರೆ ಇವತ್ತು ನನ್ನ ಪಾಲಿಗೆ ನಿಜವಾದ ಹೀರೋ ಆಗ್ಬಿಟ್ಟೆ ನೀನು. ಲವ್ ಯು ಡಾ, ಯು ಡಿಡ್ ಇಟ್. ಎಲ್ಲ ನಿಮ್ದೇನೆ ಬಾಸ್. ಕನ್ಫರ್ಮ್ ಶಶಿ, ನಿನ್ನ ಅಣ್ಣನ ಮಧ್ಯದಲ್ಲಿರೋ ಪರ್ಮನೆಂಟ್ ಗ್ರಹಣ ಅವನು. ಯು ಜಸ್ಟ್ ಅನ್ಪೊಲ್ಯೂಟೆಡ್ ಡೂಡ್. ಥ್ಯಾಂಕ್ಸ್ ಬಾಸ್. ಸವಾರಿ ಯಾವ ಕಡೆಗೆ? ಗ್ಯಾರೇಜ್ಗೆ ಬಾಸ್. ನನ್ನ ಫ್ರೆಂಡ್ಸ್ ಜೊತೆ ನನ್ನ ಖುಷಿನ ಹಂಚ್ಕೊಳ್ಳಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಇರಲ್ಲ ಬಾಸ್. ಏಯ್, ಜೊತೆಗೆ ಇತ್ಕೊಂಡು ಕಷ್ಟನೇ ಬರ್ದಿರೋ ಥರ ನೋಡ್ಕೊಳ್ಳೋ ನಾನು ನಿನ್ನ ಫ್ರೆಂಡ್ ಅಲ್ವಾ? ಬನ್ನಿ ಬಾಸ್. ಕಮಾನ್. ಎಸ್.
ಪರೋಟ ಏನೋ ಇದು ಇಷ್ಟ ದೊಡ್ಡ ಕಪ್ಪು ಇಷ್ಟೊಂದು ಖುಷಿ. ನನಗೆ ಬೈಕ್ ರೇಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಪಂಚ ಪ್ರಾಣ ಅಂತ ನಿಮ್ಗೆಲ್ಲ ಗೊತ್ತು ತಾನೆ. ಬೈಕ್ ರೇಸ್ ಅಲ್ಲಿ ಜೀವನದಲ್ಲಿ ಒಂದ್ಸರಿ ಏನಾದ್ರು ಪಾರ್ಟಿಸಿಪೇಟ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಫೈನಲಿ ನನ್ ಕನ್ಸು ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ ಬಾಸು. ಬಾಸು ಬಾಸು ಅಂತಿದ್ದಲ್ಲ, ನಮ್ ಬಾಸ್ ಯಾರು ಗೊತ್ತಾ? ಅವ್ರೇ ನಮ್ ಬಾಸ್. ಬನ್ನಿ ಬಾಸ್. ಬಾಸ್ ಇವರೆಲ್ಲ ನನ್ನ ಫ್ರೆಂಡ್ಸು. ಹೋಂಡಾ, ಬಜಾಜ್, ಪಲ್ಸರ್, ಕೆನಿಟಿ. ಸರ್ ನಮಸ್ಕಾರ. ಯಾಕ್ರೋ ಕೈ ಕೊಡ್ರೋ. ಕೈ ಕೆಸರಾದ್ರೆ ತಾನೇ ಬಾಯಿ ಮೊಸರು. ನನ್ನನ್ನು ನಿಮ್ ತರಾನೇ ಮೆಕ್ಯಾನಿಕ್ ಮಾಡ್ಬಿಟ್ರಿ. ಮೆಕ್ಯಾನಿಕ್ ಬಾಸ್. ಅದಿರ್ಲಿ, ನಾನ್ ಯಾವ ಬೈಕು? ನೀವು ರಾಯಲ್ ಎನ್ಫೀಲ್ಡ್ ಬಾಸ್. ರಾಯಲ್ ಎನ್ಫೀಲ್ಡ್. ನೋಡಿ, ಇವತ್ತೊಂದು ಸ್ಪೆಷಲ್ ಡೇ. ಇವತ್ ನಮ್ ದತ್ತ ಚಾಂಪಿಯನ್ ಆಗಿ ಗೆದ್ದು ಬಂದಿಯಾನೆ. ಅದಕ್ಕೋಸ್ಕರ ಇವತ್ತು ನನ್ ಕಡೆಯಿಂದ ಫ್ರೆಂಡ್ಸ್, ಲೆಟ್ಸ್ ಎಂಜಾಯ್ ದಿಸ್ ಪಾರ್ಟಿ ಇನ್ ದ ನೇಮ್ ಆಫ್ ಹಲೋ ಹಲೋ. ನೀರೇನ್ ಕುಡಿತೀರಾ? ಚಿಕನ್ ವಿಸ್ಕಿ ಕುಡೀರಿ. ಅಯ್ಯೋ ನನ್ಗ ಬೇಡ ಬಾಸ್, ನಂಗಿದ್ರ ಸ್ಮೆಲ್ಲೇ ಆಗಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ. ಯು ಆರ್ ದ ಸೆಂಟರ್ ಆಫ್ ಅಟ್ರಾಕ್ಷನ್. ನಾನ್ ತಗೊಂಡ್ರೆ ತಗೊಳ್ಳೇಬೇಕು ನೀನು. ಹೌದಾ? ಸ್ವಲ್ಪ ತಗೊಂಡ್ ನೋಡು. 90 ಓಡಿದ್ರೆ 180 ಸ್ಪೀಡ್ ನಲ್ಲಿ ಓಡಿಸ್ತ್ಯಾ. ಪ್ಲೀಸ್ ಬೇಡ ಬಾಸ್. ಈ ವಿಷಯದಲ್ಲಿ ನನ್ಗಷ್ಟೇ ಅಲ್ಲ, ನಂತರ ಕುಡಿದಿರೋರು ಯಾರಿಗೂ ಫೋರ್ಸ್ ಮಾಡಬೇಡಿ. ಇದರಿಂದ ಆರೋಗ್ಯ ಹಾಳು, ಹಣ ಹಾಳು, ಮಾನ ಮರ್ಯಾದೆ ಹಾಳು. ನಮ್ ನೆಮ್ಮದಿ ಅಷ್ಟೇ ಅಲ್ಲ, ಪಕ್ಕದ ಮನೆಯವ್ರ ನೆಮ್ಮದಿನೂ ಹಾಳು. ನೀವು ಕುಡೀರಿ ಬಾಸ್. ನಾವು ಪಕ್ಕದ ಮನೆಯವ್ರ ನೆಮ್ಮದಿ ಹಾಳು ಮಾಡ್ತೀವಲ್ಲ. ಅದು